ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಸೋಮವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ವೀರಶೈವ ಯುವ ವೇದಿಕೆಯಿಂದ ಸಾಂಗವಾಗಿ ನಡೆದ ಸಾಮೂಹಿಕ ರುದ್ರಾಭಿಷೇಕ ಮತ್ತು ಧರ್ಮಸಭೆ. ಶ್ರಾವಣ ಮಾಸದಲ್ಲಿ ಇಂತಹ ಧರ್ಮ ಕಾರ್ಯಗಳು ಹೆಚ್ಚು ಅಗತ್ಯ ಎಂದ ರೇವಣಸಿದ್ದೇಶ್ವರ ಶ್ರೀಗಳು. ವಿಪ್ರ ಸಂಘಟನೆಗಳಿಂದ ಬ್ರಾಹ್ಮಣರಿಗೆ ಸಿಗುವ ಸವಲತ್ತುಗಳ ಕುರಿತು ಮಾಹಿತಿ ಕಾರ್ಯಾಗಾರ. ಬ್ರಾಹ್ಮಣ ಸಮುದಾಯ ಸಂಘಟಿತರಾದರೆ ಸರ್ಕಾರ ಸೌಲಭ್ಯ ಪಡೆಯುವುದು ಸುಲಭ ಎಂದ ಜಯಸಿಂಹ. ಈಗ ಸುದ್ದಿಯ ವಿವರ. ಶ್ರಾವಣ ಮಾಸ ಅತ್ಯಂತ ಶ್ರೇಷ್ಠ ಮಾಸಗಳಲ್ಲಿ ಒಂದಾಗಿದ್ದು ಧರ್ಮ ಕಾರ್ಯಗಳಿಗೆ ಈ ಮಾಸ ಅತ್ಯಂತ ಯೋಗವಾಗಿದೆ ಎಂದು ಸುಕ್ಷೇತ್ರ ದುಗ್ಗಿ ತಪೋಕ್ಷೇತ್ರದ ಶ್ರೀ ರೇವಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ತಿಳಿಸಿದರು. ಸಾಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಸೋಮವಾರ ವೀರಶೈವ ಯುವ ವೇದಿಕೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಸಾಮೂಹಿಕ ರುದ್ರಾಭಿಷೇಕ ಮತ್ತು ಧರ್ಮಸಭೆಯನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಎಲ್ಲರಿಗೂ ಪರಿಪೂರ್ಣವಾಗಿ ಹಸಿವಾಗಬೇಕು, ಅವಾಗ ಮಾತ್ರ ಸ್ವಾಮಿಗಳಿಗೆ ನೀವು ಉಪದೇಶ ಮಾಡ್ರಿ ಅಂತ ಅವಕಾಶ ಕೊಡ್ತಾರೆ. ನಾವು ವೇದಿಕೆ ಅಭ್ಯಸ್ತರಲ್ಲಿ ಕೇಳೋದು, ಯಾಕಂದ್ರೆ ಬೆಳಗಿನ ಜಾವ ಲಿಂಗ ಪೂಜೆಗೆ ಬರುವಂತ ಸಮಯದಲ್ಲೂ ಎಲ್ಲ ಸೇರ್ ಖಾಲಿ ಇದ್ವಿ. ಮತ್ತೆ ಒಂದು ನಮ್ಮ ಆಶೀರ್ವಾದನೆ ಬರೋದ್ರೊಳಗನೆ ಖಾಲಿ ಆಗ್ಬಿಡ್ತೇವೆ ಅಂತೇಳಿ ನಾವು ಆಲೋಚನೆ ಮಾಡ್ಕೊಂತ ಬೇಗ ಕಾಲ ಆಶೀರ್ವಾದ ಮಾಡಿದ್ವಿ. ನಿಮಗೆ ಯುವ ವೇದಿಕೆಯ ಪದಾಧಿಕಾರಿಗಳು ಏನಂತ ನಿಮಗೆ ಆಹ್ವಾನ ಕೊಟ್ಟಿದ್ದಾರೆ? ಇವತ್ತು ಏನಂತ ಆಹ್ವಾನ ಕೊಟ್ಟರು? ಯಾಕೆ ಬರ್ರಿ ಅಂತ ಕರೆದಾರ ನಿಮಗಿಲ್ಲ? ಇವತ್ತು ನಮ್ಮ ವೀರಶೈವ ಯುವ ವೇದಿಕೆಯಿಂದ ಶ್ರಾವಣ ಮಾಸದ ಪ್ರಯುಕ್ತವಾಗಿ ಪ್ರತಿ ವರ್ಷದ ಪದ್ಧತಿಯಂತೆ ನಾಡಿನ ಬೇರೆ ಬೇರೆ ಭಾಗದ ಮಠದ ಪೂಜ್ಯರನ್ನ ಭಿನ್ನಹ ಮಾಡಿಕೊಂಡು ಅವರ ಸಾಮೂಹಿಕ ಇಷ್ಟಲಿಂಗ ಪೂಜೆಯನ್ನು ನೆರವೇರಿಸಿ ನಿಮಗೆಲ್ಲ ದರ್ಶನ, ಆಶೀರ್ವಾದ ಮತ್ತು ಪ್ರಸಾದ ಕೊಡ್ತೀವಿ ಅಂತೇಳಿ ನಿಮ್ಮೆಲ್ಲರನ್ನ ಬಹಳ ಪ್ರೀತಿಯಿಂದ ಆಹ್ವಾನ ಮಾಡಿದ್ದಾರೆ. ನಿಮ್ಗೆಲ್ಲ ಸೇವೆಯನ್ನು ಕೂಡ ಪಡ್ಕೊಂಡಿದ್ದಾರೆ. ಆದ್ರೆ ನೀವು ಬಂದದ್ದೆಲ್ಲ ಯಾವಾಗ, ಯಾವ ಸಮಯಕ್ಕೆ ಅನ್ನೋದನ್ನು ಎಲ್ಲ ಪ್ರಶ್ನೆ ಮಾಡ್ತೇವೆ. ಸಾಮೂಹಿಕ ಇಷ್ಟಲಿಂಗ ಪೂಜೆ ಅಂದ್ರೆ ಸುಮ್ಮನೆ ನಾವು ಒಬ್ಬರೇ ಕುತ್ಕೊಂಡು ಮಾಡೋದಕ್ಕೆ ಸಾಮೂಹಿಕ ಅನ್ನೋದಿಲ್ಲ. ಈ ಏಕಾಂತದಲ್ಲಿ ಮಾಡುವಂತ ಇಷ್ಟಲಿಂಗ ಪೂಜೆಯನ್ನ ಯಾಕೆ ಲೋಕಾಂತಕ್ಕೆ ತಂದ್ರಪ್ಪ ಅಂದ್ರೆ ಸಮಾಜದ ಸದ್ಭಕ್ತರಿಗೆ ಸಂಸ್ಕಾರ ಕೊಡುವಂತ ದೃಷ್ಟಿಯೊಳಗೆ. ಇವತ್ತು ನೀವೆಲ್ಲ ವೀರಶೈವರಂತ ಇಲ್ಲೆಲ್ಲ ಬಂದಿದ್ದೀರಿ, ಲಿಂಗಾಯತರಂತ ಹೇಳಿ ಕರೆಸಿರಲ್ಲ. ಎಷ್ಟು ಜನ ಲಿಂಗಿ ಬರ್ತಿರ್ತಾರೆ ನೋಡೋಣ. ಎಲ್ಲರೂ ಲಿಂಗ ಬರ್ಸ್ಕೊಂಡಿರಿ. ಹೆಚ್ಚು ಕಮ್ಮಿ 75-80 ಲಿಂಗಧಾರಿಗಳು ಇದೆ. ಇವತ್ತು ವೀರಶೈವರ ಪರಿಸ್ಥಿತಿ ಲಿಂಗಾಯತರಂತ ಹೇಳಿ ಕರೀತಿರಲ್ಲ. ಇವ್ರ ಪರಿಸ್ಥಿತಿ ಏನಾಗುತ್ತೆ ಅಂದ್ರೆ ಅದಕ್ಕೆ ಮತ್ತೊಂದು ಹೆಸರು ಸೇರ್ತಕ್ಕಂಥ ಪರಿಸ್ಥಿತಿ ಈ ಗೂಟದ ಲಿಂಗಾಯತರು ಅಂತ. ನೀವು ಹೊಸ ಮನೆ ಕಟ್ಟಿದ್ರಪ್ಪ ಅಂದ್ರೆ ದೇವರ ಮನೆಯೊಳಗೆ ಒಂದು ಗೂಟ ಇಡ್ತಾರೆ, ಒಂದು ಮಳೆ ಇಡುತ್ತಾರೆ. ಯಾಕೆ ಅಂದ್ರೆ ಆ ಲಿಂಗವನ್ನ ಅಲ್ಲಿ ಬರ್ತಿರ್ತಾರೆ. ಇನ್ನ ಕೆಲವರಿಗೆ ಹೇಳ್ತಾರೆ ಗಾಬ್ರಿ ಲಿಂಗಾಯತ, ಯಾಕಂದ್ರೆ ಆ ಲಿಂಗದ ಕರಡ ಇಲ್ಲಿ ಹಿಂದೆಲ್ಲ ಗಂಧದ ಧರಿಸ್ಕೊಂತಿದ್ರು ಹಳೆ ಕಾಲದಲ್ಲಿ. ಈಗ ಅದು ಬೆಳ್ಳಿದಾಗಿರೋದ್ರಿಂದ ಅದನ್ನು ಸುರಕ್ಷಿತವಾಗಿ ಇಡ್ಬೇಕಲ್ಲ. ಬೆಳ್ಳಿ ಬಂಗಾರೆಲ್ಲ ಒಳಗಿರೋದೇವ್ರು ಇರ್ತದೆ, ಇನ್ನೂ ಭಕ್ತಿಗಿರ್ತದೆ ಅಂತೇಳಿ ಏನ್ ಹೇಳ್ತದೆ ವೀರಶೈವ ಸಮಾಜ ಅಂದ್ರೆ, ನಿಜ ವೀರಶೈವನಾದರೂ ಗುರು ಕೊಟ್ಟ ಲಿಂಗವ ಧರಿಸಿ ಪೂಜಿಸು ಅಂತ ಹೇಳಿದ್ರು. ಏನ್ ಹೇಳಿದ್ರು? ನೀನು ನಿಜವಾದ ವೀರಶೈವನೇ ಆಗಿದ್ದರಾದ್ರೆ ಏನ್ ಮಾಡ್ಬೇಕಂದ್ರೆ ಮೊದಲು ಗುರುವಿನಿಂದ ಲಿಂಗವನ್ನ ಆಯತ್ತ ತೆಗೆದುಕೊಳ್ಳೋದು, ಅದನ್ನ ಧರಿಸಿಕೊಳ್ಳೋದು, ಗುರುವಿನಿಂದ ಶಿವಪಂಚಾಕ್ಷರಿ ಮಹಾಮಂತ್ರವನ್ನು ಉಪದೇಶ ಮಾಡಿಕೊಳ್ಳೋದು, ಆ ನಂತರ ನಿತ್ಯದಲ್ಲಿ ಆ ಕ್ರಿಯೆಗಳನ್ನು ಮಾಡಿಕೊಂಡು ಬರಬೇಕು ಅಂತ ಹೇಳಿ ಗುರುಗಳ ಆದೇಶವನ್ನು ಮಾಡಿ ಆಶೀರ್ವಾದವನ್ನು ಮಾಡ್ತಾರೆ. ಎಲ್ಲ ಅಸ್ತವ್ಯಸ್ತ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಅಂದ್ರೆ ಧರ್ಮದ ಆಚರಣೆಗಳನ್ನು ನಾವೆಲ್ಲ ಬಿಟ್ಟುಕೊಂಡು ಬಂದಿರೋದ್ರಿಂದ ನಾವು ಸಮಾಜದಲ್ಲಿ ಕಲುಷಿತವಾಗಿರ್ತಕ್ಕಂಥ ವಾತಾವರಣವನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಯಾಕೆ ನಮ್ಮ ಸಂಸ್ಕಾರ ಹೀನರಾಗ್ತಾ ಇದ್ದೀವಿ? ನಮ್ಮ ಯುವಕರಿಗೆ ಯಾಕೆ ಇವತ್ತು ಅಸ್ತವ್ಯಸ್ತವಾಗಿ ನಡ್ಕೊಳ್ತಾ ಇದ್ದಾರೆ? ಯಾಕೆ ಅನಾಚಾರಗಳನ್ನು ಮಾಡ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಧರ್ಮದ ಆಚರಣೆಗಳನ್ನು ನಾವು ಮೈಗೂಡಿಸಿಕೊಂಡು ನಾವು ಧರ್ಮದ ಹಾದಿಯನ್ನು ಸಾಗಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಅಂತೇಳಿ. ಅದಕ್ಕಾಗಿ ನಾವು ಇಂತಹ
ಧರ್ಮ ಸಮಾರಂಭಗಳು, ಸಾಮೂಹಿಕ ಇಷ್ಟಲಿಂಗ ಪೂಜೆಗಳನ್ನ ಇವತ್ತು ಎಲ್ಲ ಗುರುಮಠಗಳ ಜಗದ್ಗುರುಗಳಾಗಿರ್ಬೋದು, ಶಾಖಾ ಮಠದ ಎಲ್ಲ ಪೂಜ್ಯರು ಕೂಡ ತಮ್ಮ ತಮ್ಮ ಪೂಜಾ ಮಂದಿರದಲ್ಲಿ ಏಕಾಂತದಲ್ಲಿ ಮಾಡಿಕೊಳ್ಳುವಂತ ಇಷ್ಟಲಿಂಗ ಪೂಜೆಯನ್ನ ಲೋಕಾಂತಕ್ಕೆ ತಂದರು. ಸಾಮೂಹಿಕವಾಗಿ ಇಷ್ಟಲಿಂಗ ಪೂಜೆಯನ್ನು ಮಾಡಕ್ ಪ್ರಾರಂಭ ಮಾಡಿದ್ರು. ಯಾಕಪ್ಪ ಅಂದ್ರೆ ಭಕ್ತನಿಗೆ ಸಂಸ್ಕಾರ ಸಿಗಲಿ. 1, 2, 3 ತಾಸು ಒಬ್ಬ ಪೂಜ್ಯರು ಒಂದೇ ಜಾಗದಲ್ಲಿ ಪದ್ಮಾಸನವನ್ನು ಹಾಕಿಕೊಂಡು ಸುಖಾಸನದಲ್ಲಾದರೂ ಕೂತ್ಕೊಂಡು ಲಿಂಗಕ್ಕೆ ಅಭಿಷೇಕವನ್ನು ಮಾಡಿ, ರುದ್ರಾಧ್ಯಾಯವನ್ನು ಪಾರಾಯಣ ಮಾಡಿ, ಅಭಿಷೇಕ, ಅಷ್ಟೋತ್ತರ, ಮಹಾಮಂಗಳಾರತಿ, ಪಾದ ಪೂಜೆ ಇವೆಲ್ಲ ಕ್ರಿಯೆಗಳನ್ನ ಮಾಡೋದ್ರಿಂದ ಪೂಜ್ಯರು ಇಷ್ಟೆಲ್ಲ ಮಾಡ್ತಾರಲ್ಲಪ್ಪ, ನಾನು ನಿತ್ಯದಲ್ಲಿ ಒಂದು 5 ನಿಮಿಷ ಆದ್ರೂ ಈ ಕಾರ್ಯವನ್ನು ಮಾಡಬೇಕು, ಇದು ನಮ್ಮ ವೀರತ ಪರಂಪರೆ ಇದೆ, ಈ ಕೆಲಸವನ್ನ ನಾನು ನಿತ್ಯದಲ್ಲಿ ಮಾಡ್ಕೊಂಡು ಬರಬೇಕಂತ ಹೇಳಿ ಆದೇಶವನ್ನು ಮಾಡ್ಲಿಕ್ಕೆ, ಆಶೀರ್ವಾದವನ್ನು ಮಾಡ್ಲಿಕ್ಕೆ ಇವತ್ತು ಏಕಾಂತದ ಪೂಜೆ ಲೋಕಾಂತಕ್ಕೆ ಬಂತು ಅಂತ ಹೇಳಿ ಇಷ್ಟೆಲ್ಲ ವೀರಶೈವ ಸಮಾಜದ ಎಲ್ಲ ಹೇಳ್ಕೊಂಡು ಬಂದ್ರು ಅತಿಥಿಗಳು. 17 ವರ್ಷದಿಂದ ಈ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾವು ಹಿಂದೆ ನಮ್ಮ ಜೈನ ಸಮಾಜದ ಅಧ್ಯಕ್ಷರಿದ್ದಾರೆ, ಅವರು ಕೂಡ ಅವರ ಸಮಾಜದಿಂದ ಶಿರದೀಕ್ಷೆಯನ್ನು ಮಾಡುವಂತ ಸಂದರ್ಭದಲ್ಲಿ ನಮ್ಮನ್ನು ಕರೆಸಿ ಇಷ್ಟಲಿಂಗ ಪೂಜೆಯನ್ನು ಮಾಡಿ ಅಲ್ಲಿ ಎಲ್ಲ ಜಂಗಮ ಹೊಟ್ಟಗಳಿಗೆ ಭಕ್ತರಿಗೆ ದೀಕ್ಷೆ ಕೊಡಿಸುವಂತ ಕೆಲಸವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇನ್ನು ವಿಶೇಷ ಏನಪ್ಪಾ ಸಾಗರದ್ದು ಅಂದ್ರೆ ವೀರಶೈವ ಸಮಾಜದ 4 ಸಂಘಟನೆಗಳಿದ್ದಾವೆ. ಸದಾಕಾಲ ಕಾರ್ಯ ಪ್ರವೃತ್ತರಾಗಿ ಯಾರು ಇರ್ತಾರಪ್ಪ ಅಂದ್ರೆ ಸಾಗರದ ವೀರಶೈವ ಸಮಾಜದ ಎಲ್ಲ ಬಂಡಿಗಳು ಅಂತ ಹೇಳಿ ಏನಾದ್ರೂ ಒಂದು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ. ಅದು ಶ್ರಾವಣ ಮಾಸ ಅನ್ನೋದು ಒಂದು ನಿಮಿತ್ತ, ಕಾರ್ತಿಕ ಮಾಸ ಅನ್ನೋದು ಒಂದು ನಿಮಿತ್ತ, ಶರನ್ನವರಾತ್ರಿ ಅನ್ನೋದು ಒಂದು ನಿಮಿತ್ತ. ಇದೇ ಹೇಳಲಿಕ್ಕೆ ಮಾತ್ರ. ಆದ್ರೆ ಸಮಾಜಕ್ಕೆ ನಾವು ಏನಾದ್ರೂ ಕೊಡಬೇಕನ್ನುವಂತ ಸದುದ್ದೇಶದಿಂದ ಇವತ್ತು ಸಮಾಜದ ಎಲ್ಲ ಮುಖಂಡರು ಕೂಡ ಈ ಕಾರ್ಯವನ್ನ ಬಹಳ ಅಚ್ಚುಕಟ್ಟಾಗಿ, ಬಹಳ ಸುವ್ಯವಸ್ಥಿತವಾಗಿ ಈ ಕಾರ್ಯವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಪ್ರತಿಯೊಂದರ ಸಹಕಾರ ಇರಬೇಕು. ಸೇವೆ ನಂತರ ನೀವು ಮಾಡ್ರಿ. ಇವರೆಲ್ಲ ಇಲ್ಲಿ ಬಂದು ಕುಳಿತುಕೊಳ್ಳುವುದನ್ನು ಕಲಿಬೇಕು. ಏನು ಕಾರ್ಯ ಆಗ್ತಾ ಇದೆ, ಇವರು ಸಮಾಜದ ಸುಮ್ಮನೆ ನಮ್ಮಿಂದ ಹಣಕಾಸು ಅಂತಲ್ಲ, ಅದಕ್ಕಾದ್ರೂ ನೀವು ಬಂದು ಪ್ರಯತ್ನ ಪೂರ್ವಕವಾಗಿ ಕೂಡಬೇಕು. ಸಾಮೂಹಿಕ ಪೂಜೆ ಅಂದ್ರೆ ಇದರಲ್ಲಿ ಎಷ್ಟು ಜನ ಭಾಗವಹಿಸಿ ಇರ್ತಾರೆ. ಒಂದು 20 ಜನ ಪುರುಷ ಭಕ್ತರಿದ್ರು, ಇನ್ನೊಂದು 40 ಜನ ಸ್ತ್ರೀ ಭಕ್ತರಿದ್ರು. ಇದನ್ನು ಬಿಟ್ಟರೆ ಹೆಚ್ಚಿನದಾಗಿ ಲಿಂಗ ಪೂಜೆಯನ್ನು ಯಾರು ಭಾಗವಹಿಸಲಿಕ್ಕೆ ಆಗ್ಲಿಲ್ಲ. ಇವತ್ತು ಯಾಕೆ ಸಾಮೂಹಿಕ ಪೂಜೆ ಒಂದು ಸಂಸ್ಕಾರ ಕೊಡೋದ್ರ ಜೊತೆಗೆ ಇವತ್ತು ಎಲ್ಲ ಭಕ್ತರ ಮನೆಗೆ ಪೂಜ್ಯರೆಲ್ಲ ಕರ್ಕೊಂಡು ಪೂಜೆಯನ್ನು ಮಾಡಿಸ್ಲಿಕ್ಕೆ ಆಗೋದಿಲ್ಲ. ಕೆಲವರು ಬಾಡಿಗೆ ಮನೆಯಲ್ಲಿ ವಾಸ್ತವ್ಯವನ್ನು ಮಾಡ್ತಾ ಇರ್ತಾರೆ, ಕೆಲವರಿಗೆ ಸ್ಥಳಾವಕಾಶ ಇರೋಂಗಿಲ್ಲ, ಇನ್ನು ಕೆಲವರಿಗಂತೂ ಸ್ವಾಮಿಗಳ ತರದ್ದು ಒಂದು ಕರ್ತವ್ಯ ಮಾಡೋ ಅನ್ನೋಂಥ ಭಾವನೆನೇ ಇರ್ತದೆ. ಇವೆಲ್ಲವನ್ನು ಇಟ್ಕೊಂಡು ಸ್ವಾಮಿಗಳನ್ನು ಕರೆಸೋಕೆ ಆಗಲ್ಲ ಅನ್ನೋದಕ್ಕಾಗಿ ಈ ಸಾಮೂಹಿಕವಾಗಿರ್ತಕ್ಕಂಥ ಪೂಜೆಯಲ್ಲಿ ಎಲ್ಲರೂ ನೋಡಿ, ಇಲ್ಲಿ ಸ್ಥಿತಿವಂತರು ಭಾಗವಹಿಸಬಹುದು, ಸಾಮಾನ್ಯ ಭಕ್ತರು ಕೂಡ ಇದರಲ್ಲಿ ಭಾಗವಹಿಸಿ ಎಲ್ಲರೂ ಕೂಡ ಏಕಕಾಲದಲ್ಲಿ ಲಿಂಗ ಪೂಜೆಯನ್ನು ಮಾಡಿಕೊಂಡು ಗುರುವಿನ ಪಾದೋದಕವನ್ನು ಸ್ವೀಕಾರ ಮಾಡಿ ಆಶೀರ್ವಾದ ಪಡ್ತೇವೆ. ನಮ್ಮ ವೀರಶೈವ ಧರ್ಮ ಬಹಳ ವಿಶಿಷ್ಟವಾಗಿರ್ತಕ್ಕಂಥ, ವಿಶೇಷವಾಗಿರ್ತಕ್ಕಂಥ ಪರಂಪರೆಯನ್ನ, ಆಚರಣೆಯನ್ನ ಇಟ್ಕೊಂಡು ಬಂದಿರತಕ್ಕಂಥ ಸಮಾಜ. ಇದು ಯಾಕೆ ಇನ್ನು ಪರಿಪೂರ್ಣತೆಯನ್ನು ಕಾಣ್ಲಿಕ್ಕೆ ಆಗ್ತಾ ಇಲ್ಲಪ್ಪ ಅಂದ್ರೆ ನಮ್ಮಲ್ಲಿರುವಂತ ಹೊಂದಾಣಿಕೆ ಕೊರತೆ, ಹೊಂದಾಣಿಕೆ ಇಲ್ಲ. ಅದಕ್ಕಾಗಿ ನಾವು ಪೂರ್ಣತೆಯನ್ನು ಕಾಣ್ಲಿಕ್ಕೆ ಆಗುದಿಲ್ಲ. ಉತ್ತಮ ಕುಲ ಮೂಲ ಕುಂತ ಹೊಲಕ್ ಮೂಲ ಅಂತ ಗಾದಿ ಬರ್ತದೆ. ಯಾರು ನಮಗೆ ಮೂಲವಾಗಿರ್ತಾರಪ್ಪ ಅಂದ್ರೆ ನಮಗೆ ಕುಲಬಾಂಧವರೇ ಇರ್ತಾರೆ, ಬೇರೆ ಯಾರು ಇರೋಂಗಿಲ್ಲ. ನಮ್ಮ ಸಮಾಜನೇ ನಮಗೇ ವಿರೋಧ ಮಾಡ್ತೀವಿ. ಇವತ್ತು ನಿರುಪಾಕ್ಷರ ಅಧ್ಯಕ್ಷತೆಯನ್ನು ಇವತ್ತು ಇದಕ್ಕೆ ಕೆಲಸ ಮಾಡ್ತಾ ಇದ್ರು. ಇದಕ್ಕೆ ಎಲ್ಲರೂ ಕೂಡ ಸಹಕಾರವನ್ನ, ಸಂಘಟನೆಗಳ ಜೊತೆಗೆ ಸಾಮಾನ್ಯ ಭಕ್ತರ ಸಹಕಾರವನ್ನ ಪೂರ್ಣ ಪ್ರಮಾಣದಲ್ಲಿ ನೋಡಿಕೊಂಡು ಬಂದಾಗ ಆ ಉದ್ದೇಶ ಪರಿಪೂರ್ಣತೆಯನ್ನು ಕಾಣ್ತಿದೆ, ಸಮಾಜ ಸದೃಢವಾಗಿರಲಿಕ್ಕೆ ಸಾಧ್ಯವಾಗ್ತಾ ಇದೆ ಅಂತ. ಯಾಕಂದ್ರೆ ಆ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಕೆಲಸವನ್ನು ಮಾಡಬೇಕು. ಮನಸ್ಥಿತಿಗಳು ಸರಿ ಇಲ್ಲ, ನಮ್ಮ ಭಾವನೆಗಳು ಸರಿ ಇಲ್ಲ, ನಮ್ಮ ಚಿಂತನೆಗಳು ಸರಿ ಇಲ್ಲ. ಇದೆಲ್ಲ ಇರೋದ್ರಿಂದ ಏನಾಗ್ತದೆ ಅಂದ್ರೆ ಇವೆಲ್ಲ ಒಟ್ಟಾಗಿ ಸಾಗ್ಲಿಕ್ಕೆ ಆಗೋದಿಲ್ಲ. ಈ ಕಲಿಯುಗದಲ್ಲಿ ಸಂಘಟನೆಗೆ ಬಹಳ ಶಕ್ತಿ ಇದೆ, ತಂಗೇ ಶಕ್ತಿ ಕಲಿಯುಗ ಹೇಳಿದ ಕಲಿಯುಗದಲ್ಲಿ ನಾವೇನಾದ್ರೂ ಸಾಧನೆ ಮಾಡ್ಬೇಕಪ್ಪ ಅಂದ್ರೆ ಸಂಘಟನೆ ಮುಖಾಂತರವಾಗಿ ಹೋಗ್ಬೇಕು. ಎಲ್ಲರನ್ನು ಒಟ್ಟಾಗಿ ತೆಗೆದುಕೊಂಡು ಹೋದಾಗ ಮಾತ್ರ
ಈ ಸಮಾಜದ ದೋಷಗಳೇನಿದಾವು ಅವು ಕೂಡ ಪೂರ್ಣತ್ವವನ್ನು ಕಾಣ್ತದೆ. ನಮ್ಮ ಸಂಕಲ್ಪಗಳೆಲ್ಲವೂ ಕೂಡ ಸಿದ್ಧವಾಗುವಂತೆ ಬರ್ತದೆ. ಬಹಳ ಪ್ರಯತ್ನ ಪೂರ್ವಕವಾಗಿ ನಮ್ಮ ಸಮಾಜ ನಮ್ಮ ವೈಯಕ್ತಿಕ ಎಲ್ಲ ವಿಚಾರಗಳನ್ನು ನಮ್ಮ ಬದುಕಬೇಕು. ಸಮಾಜ ಅಂತ ಬಂದಾಗ ನಾವೆಲ್ಲ ಒಂದೇ ರೀತಿ ಒಳಗೆ ಒಂದೇ ಚಿಂತನೆಗಳನ್ನು ಮಾಡಿಕೊಂಡು ನಾವು ಗಟ್ಟಿಯಾಗಿ ನಿಂತ್ಕೊಂಡಾಗ ನಮ್ಮ ಸಮಾಜಕ್ಕೆ ಅಷ್ಟು ಆಗೋದಿಲ್ಲ. ನಮ್ಮ ಸಮಾಜ ಇನ್ನು ಸಾಕಷ್ಟು ಉಳಿದ ಸಮಾಜಗಳಿಗೆ ಆಶ್ರಯವನ್ನು ನೀಡುವಂತ ಸಮಾಜ ಇದು. ಈ ಸಂದರ್ಭದಲ್ಲಿ ಮಾತನಾಡಿದ ವೀರಶೈವ ಸಮಾಜದ ಅಧ್ಯಕ್ಷ ಬಸವರಾಜ ಗುಂಡಾಲಿ, ಹಾಗೆ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಪೂಜ್ಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುತ್ತಾರೆ. ಅವರ ಪಾದಾರವಿಂದಗಳಿಗೆ ಮೊದಲು ಪಡಮಟ್ಟು. ಸುಮಾರು 20 ವರ್ಷ ಪ್ರಾರಂಭ ಆದಾಗಿನಿಂದಲೂ ಬಹಳಷ್ಟು ಕಾರ್ಯಕ್ರಮಗಳನ್ನು ಹಾಕಿಕೊಳ್ತಾ ಬರ್ತಾ ಇದೆ. ಸಾಮಾನ್ಯ ಸಮಾಜದ ಮೇಲೆ 10 ಹಲವಾರು ಒಳಪಂಗಡಗಳನ್ನು ಒಳಗೊಂಡಿರ್ತೇವೆ. ಅಂಥದ್ರಲ್ಲಿ ನಮ್ಮ ಸಾಗರ ವೀರಶೈವ ಸಮಾಜ ಕೂಡ ಸಾಗರದ ವೀರಶೈವ ಅಖಿಲ ಭಾರತ ಸಾಗರ ಯುವ ವೇದಿಕೆ ಕೂಡ ಒಂದು ಸಂಘಟನೆಯಾಗಿರುತ್ತೆ. ಆ ಸಂಘಟನೆಯಿಂದ ಬಹಳಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನು, ಹಾಗೆ ನಮ್ಮ ಸಮಾಜ ಬಾಂಧವರಲ್ಲಿ ಕ್ರೀಡೆಗಳನ್ನು, ಈ ರೀತಿಯಲ್ಲಿ ಒಟ್ಟಾರೆಯಾಗಿ ನಮ್ಮ ಸಮಾಜ ಬಾಂಧವರನ್ನ ಒಗ್ಗಟ್ಟು ಮಾಡ್ಕೊಳ್ತಾ ಸಂಘಟನೆ ಬಲಪಡಿಸ್ಕೊಂಡು ಒಬ್ಬರಿಗೊಬ್ಬರು ನೆರವಾಗುವಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬರ್ತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳ ಜೊತೆಯಲ್ಲಿ ಮುಖ್ಯವಾಗಿ ನಾವೆಲ್ಲ ಸಮಾಜದಲ್ಲಿ 10 ಹಲವು ಪಂಗಡಗಳಿದ್ದು 10 ಹಲವು ಸಂಸ್ಥೆಗಳಿದ್ದರೂ ಕೂಡ ನಾವೆಲ್ಲರೂ ಸೇರ್ತಾ ಇದ್ದೇವೆ. ನಾವೆಲ್ಲರೂ ಸಮಾನತೆಯಿಂದ ಒಂದು ಸಾಮರಸ್ಯದಿಂದ ಸೇರ್ತಾ ಇದ್ದೇವೆ ಅಂದರೆ ಒಂದು ಮುಖ್ಯ ಕಾರಣ ನಾವೆಲ್ಲರೂ ಇಷ್ಟಲಿಂಗಧಾರಿಗಳು, ಹಾಗೆ ರುದ್ರಾಕ್ಷಿಧಾರಿಗಳು, ಭಸ್ಮಧಾರಿಗಳಾಗಿದ್ದೇವೆ. ಇದು ನಮ್ಮ ಲಿಂಗಾಯತ ಧರ್ಮದ ಬಹಳ ವೈಶಿಷ್ಟ್ಯವಾಗಿರ್ತಕ್ಕಂಥದ್ದು. ಈ ಒಂದು ಹಿನ್ನೆಲೆ ಶಕ್ತಿಯಿಂದ ನಾವೆಲ್ಲರೂ ಮತ್ತೆ ಎಷ್ಟೇ ನಮ್ಮಲ್ಲಿ ಸಂಘಟನೆಗಳು ಬೇರೆ ಬೇರೆ ಥರ ಇದ್ದರೂ ನಾವೆಲ್ಲ ಕಷ್ಟ ಸುಖ ಅಂದಾಗ ನಾವೆಲ್ಲ ಒಗ್ಗಟ್ಟಾಗಿ ಸೇರಿಕೊಂಡು ಕಾರ್ಯಕ್ರಮಗಳೆಲ್ಲ ಬಹಳ ಚಂದವಾಗಿ ನೆರವೇರಿಸ್ಕೊಂಡು ಬರ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಯುವ ವೇದಿಕೆ ಬಹಳ ಚೆನ್ನಾಗಿ ನೆರವೇರಿಸ್ತಾ ಇದ್ದ ಕಾರ್ಯಕ್ರಮಗಳು. ಅವರಿಗೆ ನಮ್ಮ ಸಾಗರ ವೀರಶೈವ ಸಮಾಜ ಕೂಡ ಯಾವಾಗಲೂ ಸಹಕಾರಿಯಾಗಿ ಅವ್ರ ಜೊತೆ ಸೇರ್ಕೊಂಡು ನಾವು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ವೇದಿಕೆ ಅಧ್ಯಕ್ಷ ವಿರೂಪಾಕ್ಷ ಸಾಗರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ರುದ್ರಮುನಿ ಸಜ್ಜನ್, ಪ್ರವೀಣ್ ಕೆವಿ, ಬಿಎ ಇಂದುಧರ ಗೌಡ, ಜಿಎಸ್ ಹಿರೇಮಠ್, ಎಸ್ಸಿ ಗಂಗಾಧರ್ ಗೌಡ, ಮಧು ಮಲ್ಲಿಕಾರ್ಜುನ್, ಎಚ್ಎನ್ ಚಂದ್ರಶೇಖರ್, ಮೈತ್ರಿ ಪಾಟೀಲ್, ಬಿಎಚ್ ಲಿಂಗರಾಜ್ ಇನ್ನಿತರರು ಹಾಜರಿದ್ದರು. ಬ್ರಾಹ್ಮಣ ಸಮುದಾಯ ಮೈಮರೆಯದೆ ಸಂಘಟನೆ ಮೂಲಕ ಸಮುದಾಯವನ್ನು ಸದೃಢಗೊಳಿಸಬೇಕು ಎಂದು ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಅಸಗೋಡು ಜಯಸಿಂಹ ತಿಳಿಸಿದರು. ಸಾಗರದ ಶೃಂಗೇರಿ ಶಂಕರಮಠದ ಭಾರತೀ ತೀರ್ಥ ಸಭಾಭವನದಲ್ಲಿ ಭಾನುವಾರ ಕಾರ್ಯನಿರತ ಮತ್ತು ನಿವೃತ್ತ ವಿಪ್ರ ನೌಕರರ ಕ್ಷೇಮಾಭಿವೃದ್ಧಿ ಸಂಘ, ವೈದಿಕ ಪರಿಷತ್ ಹಾಗೂ ವಿಪ್ರ ಸಂಘಟನೆಗಳ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಬ್ರಾಹ್ಮಣರಿಗೆ ಸಿಗುವ ಸೌಲಭ್ಯಗಳು ಹಾಗೂ ಸರ್ಕಾರದ ವಿವಿಧ ಸಮಿತಿಗಳಿಗೆ ನೇಮಕವಾದವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಸಿದ್ದರಾಮಯ್ಯವರು ಉಳಿಕೆದವರು ಬ್ರಾಹ್ಮಣ ಸಹಾಯ ಮಾಡಿ ನಾನು ಶಾಸಕ ಆಗಿದ್ದಾರೆ. ಯಾಕಂತಂದ್ರೆ ಬ್ರಾಹ್ಮಣರಾಗಲ್ಲ ಅಂದರೆ ಭಾಳ ಜನ ಅಸಂಖ್ಯ. ನಾವು ಸುಮಾರು ಒಂದು 25ರಿಂದ 40 ಕ್ಷೇತ್ರದ ತನಕ ನಾವೆಲ್ಲ ನಿರ್ಣಾಯಕ ಜನ ಇದ್ದೀವಿ. ಅಂದರೆ ಒಳ್ಳೆ ಕ್ಷೇತ್ರ ನಾವೆಲ್ಲ ಸಹಾಯ ಮಾಡ್ತೀವಿ. ಹಂಗೆಲ್ಲ ಹೋಗಲ್ಲ. ಅಸೆಂಬ್ಲಿ ಎಲೆಕ್ಷನ್ ಇದೆ ಒಂದು ರೀತಿ. ಅದರಿಂದ ನಾನು ನಿಮ್ಮಲ್ಲೆಲ್ಲ ಭಾಳ ಪ್ರಾಧಾನ್ಯತೆ ಕೇಳ್ಕೊಂಡು ಏನಂತಂದ್ರೆ, ಇದು ನನ್ನ ಇವತ್ತಿನ ವ್ಯವಸ್ಥೆನ ಕಾಣ್ಬೋದು. ಯಾಕೆ ಹಿಂಗೆ ಉಳಿಬೇಕು ಅನ್ನೋದಕ್ಕೆ. ಮತ್ತಿದು ಚುನಾವಣೆ ಭಾಷಣ ಆಗಲಿ ಪಕ್ಷದ ಭಾಷಣ ಅಂತ ಯಾರು ಅನ್ಯತಾ ಭಾಷಬಾರ್ದು. ಯಾಕಂದ್ರೆ ಅದು ನಿಮ್ಮ ಹಕ್ಕದು, ಯಾರು ಮತ ನಾವು ನಿಂತಿರಬಾರ್ದು ಅಂತ ಹೇಳೋದು. ನಿಂತಿರೋದು ಏನಾಗ್ತದೆ, ಕುಡಿಯೋಕ್ಕೆ ಬರೋಲ್ಲ. ಕುಡಿಯೋದೇನಾದ್ರೂ ಕುಡಿಯೋಕ್ಕೆ ಬರುತ್ತೆ. ಅಂದರೆ ಚುನಾವಣೆ ಸಂದರ್ಭ ಬಂದಾಗ ಅಟ್ಲೀಸ್ಟ್ ಯಾವುದೇ ಬಂದು ಸಾರ್ ನೀವೆಲ್ಲ ಸಮಾಜವನ್ನು ಸಹಾಯ ಮಾಡಿ ಅಂತ. ಅವಾಗ ನಾವು ಮಾಡೋದು ಬಿಡೋದು ನಮ್ಗೆ ಅಟ್ಲೀಸ್ಟ್ ನಮ್ಗೆ ಅವ್ರಿಗೆ ಏನಪ್ಪ ಅಂದರೆ ಹೆಂಗೆ ನಮಗೆ ಸಹಾಯ ಮಾಡಲ್ಲ ಅಂತ ಒಬ್ಬರಂದ್ರೆ ಇನ್ನೊಬ್ಬರು ನಮ್ಗೆ ಹೆಂಗೂ ಮಾಡ್ತಾರೆ ಅಂತಂದು ನಾವು ಆ ಪರಿಸ್ಥಿತಿ ಆಗಿದೆ. ಸೊ ಇದು ಭಾಳ ಗಂಭೀರವಾಗಿ ನಮ್ಮ ಸಮಾಜ ಯೋಚನೆ ಮಾಡೋದು. ಯಾಕಂದರೆ ಮುಂದಿನ ದಿವಸದಲ್ಲಿ ನಾವೆಲ್ಲ ಹೆಂಗೋ ಇದು ದಡ ಸೇರಿದ್ದೀವಿ, ಬಟ್ ಆದರೆ ಮುಂದಿನ ಪೀಳಿಗೆಗೆ ಭಾಳ ದೊಡ್ಡ ಅನಾಹುತ ಆಗುತ್ತೆ. ಆದ್ದರಿಂದ ರಾಜಕೀಯದ ತಿಳುವಳಿಕೆ ಇದ್ದು ಸಂದರ್ಭದಲ್ಲಿ ಮತ್ತು ಚುನಾವಣೆ ಸಂದರ್ಭದಲ್ಲಿ ಮತ ನಿಮ್ಮ ಹಕ್ಕು ಯಾಕೆ ಹಾಕಬೇಕು. ಆದರೆ ಅವ್ರಿಗೆ ನೀವು ಎಚ್ಚರಿಕೆ ಕೊಡದೇ ಹೋಗುತ್ತೆ. ಅಂದರೆ ಅವ್ರು ಬಂದು ನಿಮ್ಮನ್ನು ನೀವು ಸಹಾಯ ಮಾಡಲೇಬೇಕು, ನೀವು ಮಾಡಿದ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅನ್ನೋ ಪರಿಪಾಠವನ್ನು ನೀವು ಸರಿಯಾಗಿ ತಿಳಿಸ್ಬೇಕು. ಇವತ್ತು ಬೆಳಗ್ಗೆ ಭಾಳ ಒಳ್ಳೆಯ ಕಾರ್ಯಕ್ರಮ ವಿಪ್ರನೌಕರದು ಅಲ್ಲಿ ಶಿವಮೊಗ್ಗದಲ್ಲೇ ಆಯಿತು ಕಾರ್ಯಕ್ರಮ. ಒಂದೇನಪ್ಪ ಅಂದರೆ ಲೋಕಲ್ MLA
ಆದರೆ ನೀವು ಒಳ್ಳೆ ಮಾತಾಡ್ತೀರಿ, ಸಂದರ್ಭ ಬಂದಾಗ ದೇವಸ್ಥಾನ ಗುಡಿ ಗುಂಡಾಡಿದ್ದು ಸಹಾಯ ಮಾಡ್ಬೋದು, ಯಾಕಂದ್ರೆ ಅದು ಪ್ರತಿ. ಆದರೆ ರಾಜಕೀಯವಾಗಿ ಬಳಸ್ತಕ್ಕಂಥದ್ದು ಏನು ಮಾಡಿದ್ದೀರಿ ನೀವು? ಮುಂದೆ ಅವಕಾಶ ಆದಾಗ ನೀವು ಕೇಂದ್ರದಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ಅವರಿಗೆ ಈಗ ನೋಡಿ ನನಗೆ ಬಹಳ ಸಂತೋಷ. ಈ ಸಾಗರದಲ್ಲಿ ಇಷ್ಟೊಂದು ಗೋಪಾಲಕೃಷ್ಣ ನಮ್ಮ ಸ್ನೇಹಿತ ಇಲ್ಲಿ MLA, ಬಹಳ ಸಂತೋಷ. ಇಷ್ಟೊಂದು ಜನ ಮಾಡಿ ಇನ್ನೂ ಕೆಲವೆಲ್ಲ ನೇಮಕ ಬರುತ್ತೆ ಅಂತ. ಸೊ ನಿಜವಾಗಿ ಗೋಪಾಲಕೃಷ್ಣ ಅವ್ರಿಗೆ ನಾನು ಅಭಿನಂದಿಸ್ತೀನಿ. ನನಗೆ ಸಿಕ್ಕಾಗ ನಾನು ಹೇಳಿದೆ, ನನಗೆ ನೋಡ್ತಾ ಇದ್ದೀನಿ ಅಂತ ಕೂಡ. ಇವತ್ತಿನ ಶಿವಮೊಗ್ಗದಲ್ಲಿ ಅವರ ನಮ್ಮ DC ಬಂದರು. ಹೀಗಾಗಿ ಸೊ ಇದು ಈ ಬ್ರಾಹ್ಮಣರು ನಾವೇನಾದರೂ ಎಚ್ಚೆತ್ತುಕೊಂಡ್ರೆ ಹೋದರೆ ಬಹಳ ಕಷ್ಟದ ಕಾಲ ಇದೆ. ಆಮೇಲೆ ಇವಾಗ ದೊಡ್ಡ ಸಮಾಜದವರು ಯಾವ ಸರ್ಕಾರ ಬಂದರೂ ಅವ್ರಿಗೆ ಅವಕಾಶ ಆಗುತ್ತೆ. ಅದು ಬ್ರಾಹ್ಮಣರು ಪ್ರೇಕ್ಷನ್ ತಗೊಂಡು ಕಷ್ಟ. ಪಾಪ ನಾಗೇಶ್ ಗೋಲ್ಡ್ ಅಂತ ಬಹಳ ಪ್ರಾಮಾಣಿಕ ಚಿಕ್ಕವರು ನಮ್ಮ ಶಿವಮೊಗ್ಗರು, ಅವ್ರು ನನಗೆ ಪರಿಚಯದಲ್ಲಿ ಹಿಂಗೆ ಸಿಕ್ಕರು. ಒಂದು ವರ್ಷ ಹೊರಗಡೆ ಮತ್ತು ನನ್ನ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ನಲ್ಲಿ ಕಾಡಾಲಿನ ಹಾಕಿದಾರ ಅಡ್ಮಿನಿಸ್ಟ್ರೇಟರ್ ರಾಜಣ್ಣ ಮಂತ್ರಿ ಅವರು ಬಹಳ ಒಳ್ಳೆ ಅಧಿಕಾರಿಗಳು. ಅದು ಬ್ರಾಹ್ಮಣರ ಅಧಿಕಾರಿಗಳು ಯಾರು ಕೆಟ್ಟರನ್ನ ಹಾಕಿದ್ರೆ ಅವರು ಪ್ರಾಮಾಣಿಕರು, ಸಜ್ಜನರು, ಮನೆಯಲ್ಲಿ ತಂದು ಕುಡಿದು ಕೆಲಸ ಮಾಡತಕ್ಕಂಥ ಒಂದು ಪರಿಪಾಠ ಇಟ್ಕೊಂಡಿರ್ತಕ್ಕಂಥ ಇವತ್ತು ಅವರೇ. ಮತ್ತು ಅವರು ಬೇರೆಯವರು ಕೂಡ ಎಲ್ಲೋ ಒಂದು ಕಡೆ ಡಿಪೆಂಡ್ ಆಗಿರೋದು ಬ್ರಾಹ್ಮಣ ಮೇಲೆ. ಯಾಕಂತಂದ್ರೆ ಅವರು ನಮ್ಮ ಪ್ರಾಮಾಣಿಕತೆ, ನಮ್ಮ ನಡವಳಿಕೆ ಇದು ಯಾವಾಗ ಇವಾಗಲೂ ಇದೆ, ಮುಂದೆ ಇರಬೇಕು ಅಂತಕ್ಕಂಥ ದೇವರನ್ನ ಪ್ರಾರ್ಥನೆ. ನಮ್ದು ಪ್ರತಿಭಟನೆಯಿಂದ ಹೋದ್ರೆ ಸಮಾಜಕ್ಕೆ ಬಹಳ ಒಳ್ಳೆ. ಇವತ್ತೇನೋ ಅದು ಬೋರ್ಡ್ ಮಾಡಿದ್ದಾರೆ, ಬೋರ್ಡ್ನಲ್ಲಿ 10 ಕೋಟಿ ಬಹಳ ಕಡಿಮೆ. ಯಾತಕ್ಕೆ ಭಾಳ ನೀರು ಆದರೂ ಎಲ್ಲ ಒಂದು ಕಡೆ ನಾವು ಅಲ್ಲಿ ತೃಪ್ತಿನಲ್ಲಿ ಇರ್ತಕ್ಕಂಥ ಬ್ರಾಹ್ಮಣರು 10 ಕೋಟಿ ಇರೋದ್ರಿಂದ ನಾನು ಮ್ಯಾಕ್ಸಿಮಮ್ ಸುಮಾರು 6 ರಿಂದ 7 ಕೋಟಿ ರೂಪಾಯಿನ ಮಕ್ಕಳು ಫೀಸ್ಗೆ ಕೊಡಬೇಕು ಅನ್ನೋ ಉದ್ದೇಶ ಇಟ್ಟಿದ್ದೀನಿ. ಇನ್ನೊಂದು 3 ಕೋಟಿನಲ್ಲಿ 1 ಕೋಟಿ ರೂಪಾಯಿ ಸ್ಯಾಲ್ರಿ ಆಗಿದ್ದು, ಇನ್ನೊಂದು 2 ಕೋಟಿ ಸ್ಟಾರ್ಟಪ್ ಅಂತಂದ್ರೆ ನಿಮ್ಗೆ ಗೊತ್ತಲ್ಲ. ಈಗ ಚಟ್ನಿ ಪುಡಿಯಿಂದ ಹಿಡಿದು ಅಕಸ್ಮಾತಾಗಿ 50,000, ಲಕ್ಷ, 5 ಲಕ್ಷ ತನಕ ನೀವು ಈ ತಮ್ಮ ವ್ಯವಹಾರಕ್ಕೆ ಬ್ಯಾಂಕಿನಿಂದ ಸಾಲ ತಗೊಂಡು ನೀವು ಅದನ್ನು ನಿಮ್ಮ ದುಡಿಮೆ ಶುರು ಮಾಡಿದರೆ 5 ಲಕ್ಷಕ್ಕೆ 20%ನಂತೆ ನಾವು 1 ಲಕ್ಷ ರೂಪಾಯಿ ತನಕ ತಮಗೆ ಸಬ್ಸಿಡಿ ಸಿಗುತ್ತೆ. ಅಂದರೆ 1 ಲಕ್ಷ ರೂಪಾಯಿ ತಗೊಂಡು 20,000, ಇದು ಸಣ್ಣ ಒಂದು ಮಟ್ಟದಲ್ಲಿ ಅನುಕೂಲನೂ ಆಗುತ್ತೆ. ಅಂದರೆ ಆಮೇಲೆ ನಾನು ಪ್ರತಿಭಾ ಪುರಸ್ಕಾರ ಒಂದು ಕಾರ್ಯಕ್ರಮ ಇದೆ ನಮ್ಮಲ್ಲಿ. ಪ್ರತಿಭಾ ಪುರಸ್ಕಾರ ಅಂತಂತಂದರೆ ಒಂದು ಜಿಲ್ಲೆಗೆ 3 ಜನ ರ್ಯಾಂಕ್ ಹೋಲ್ಡರ್ಸ್ ಇರ್ತಾರೆ, ಟಾಪರ್ಸ್. ಅವ್ರಿಗೆ 15,000, ಆಮೇಲಿಂದ ಸೆಕೆಂಡ್ ಟಾಪರ್ಸ್ಗೆ 10,000, ಥರ್ಡ್ ಒನ್ಗೆ 5,000. ಮುಂಚೆ ಡಿವಿಷನ್ ವೈಸ್ನಲ್ಲಿ ಮಾಡ್ತಿದ್ರು. ಈ ಸಲ ನಾನು ಒಂದು ಕಡೆ ಬೆಂಗಳೂರಲ್ಲಿ ಮಾಡಬೇಕು ಅನ್ನೋದು ಉದ್ದೇಶ ಇದೆ. ಇವತ್ತು ಶಿವಮೊಗ್ಗದವರು ಇಲ್ಲಿ ಮಾಡಿ ಸರ್ ನಾವು ಭಾಳ ಚೆನ್ನಾಗಿ ಮಾಡೋಣ ಅಂತ. ಯಾಕಂದರೆ ಅದನ್ನು ಮಾಡಿದಾಗ ಅಲ್ಲಿ ದೇಶಪಾಂಡೆ ಅವ್ರನ್ನ, ದಿನೇಶ್ ಅವ್ರನ್ನ ಇಲ್ಲಿ ಸಭೆಗೆ ಕರಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೊಂದು ಕಾರ್ಯಕ್ರಮ. ಮತ್ತು ಅದರಿಂದ ಈ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇದೆಯಲ್ಲ, IAS, IPS ಇರ್ಬೋದು, KS ಇರ್ಬೋದು, ಆಮೇಲೆ ಈ ಯಾವ ಇದಕ್ಕೆಲ್ಲರೂ ಕೂಡ ನಮ್ಮ ಮಂಡಳಿಯಿಂದ ಅವರ ಏನು ಇದು ದುಡ್ಡು ಕಟ್ಟಬೇಕಲ್ಲ, ಯಾರು ಅವರು ಪಾಠಕ್ಕೆ ಹೋದಾಗ ಆನ್ಲೈನು ಆಫ್ಲೈನ್ ಇರುತ್ತೆ. ಸೊ ಅದನ್ನು ಕೂಡ ನಾವು ಮ್ಯಾಕ್ಸಿಮಮ್ ಅವ್ರಿಗೆ ಸಹಾಯ ಮಾಡಬೇಕು ಅನ್ನೋದಿದೆ. ನಮ್ಮ ಮಕ್ಕಳೆಲ್ಲ ಏನು ಮಾಡ್ತಾರೆ ಅಂದರೆ ಇಂಜಿನಿಯರು ಭಾಳ ಒಳ್ಳೆ ಪರ್ಸೆಂಟೇಜ್ ತೆಗಿತಾರೆ, 98, 99. ಇಂಜಿನಿಯರು ಡಾಕ್ಟ್ರು ಓಕೆ ಆಗಲಿ, ಇಂಜಿನಿಯರು ಡಾಕ್ಟ್ರು ಆಗಲಿ. ಇವತ್ತು ನೀವು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪಾಸಾಗಿ KS, IAS ಇದಕ್ಕೆ ನೀವು ಅದಕ್ಕೆ ಹೋರಾಟ ಮಾಡಿದರೆ ಎಲ್ಲೋ ಒಂದು ಕಡೆ ನಮ್ಗೆ IQ ಅಂದರೆ ಭಾಳ ಮುಖ್ಯವಾಗಿ ಬರುತ್ತೆ. ಎಲ್ಲರೂ ಪಾಸಾಗಲ್ಲ. IAS, KS ಯಾರು ಆದರೂ ಓದಿದಂಥ ಮಕ್ಕಳಿಗೆ ಮುಖ್ಯವಾಗಿ ಜಾಸ್ತಿ ಬರುತ್ತೆ. ಕೆಲಸ ಭಾಳ ಸುಲಭ ಸಿಗುತ್ತೆ. ಯಾವುದು ಬೇರೆ ಯಾಕಂದ್ರೆ ಇದೇ ಸಂದರ್ಭದಲ್ಲಿ BR ಜಯಂತ್, IN ಸುರೇಶ್ ಬಾಬು ಇನ್ನಿತರರನ್ನು ಅಭಿನಂದಿಸಲಾಯಿತು. ರಾಘವೇಂದ್ರ ರಾವ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ M ಹರನಾಥ್ ರಾವ್, ಅಶ್ವಿನಿ ಕುಮಾರ್ ಉಪಸ್ಥಿತರಿದ್ದರು. ಗಿರಿಜಾ ರಾಮಚಂದ್ರ ಮತ್ತು ಸಂಗಡಿಗರು ಪ್ರಾರ್ಥಿಸಿದರು. ವಿನಾಯಕ್ ಜೈಸ್ ಸ್ವಾಗತಿಸಿದರು. ಮಾಸ ನಂಜುಂಡಸ್ವಾಮಿ ಪ್ರಾಸ್ತಾವಿಕ ಮಾತನಾಡಿದರು.
ನಾರಾಯಣಮೂರ್ತಿ ಮತ್ತು ಬದರಿನಾಥ್ ಕಾರ್ಯಕ್ರಮ ನಿರೂಪಿಸಿದರು. ಇದು ಸೋಮವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.